ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಇದೆ. ತಮ್ಮೆಲ್ಲರಿಗೆ ನಾವು ಶುಭಾಶಯಗಳು ಕೋರಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸತತವಾಗಿ ಒಂದು ವಾರದಿಂದ ಬಹಳಷ್ಟು ಕಾರ್ಯ ನಡೆದಿದೆ ಜಿಲ್ಲಾ ಆಡಳಿತ ವತಿಯಿಂದ. ನಾವೆಲ್ಲ ಬಹಳ ಟಯರ್ಡ್ ಇದ್ರು, ಆದರೂ ಮಂಡಳಿ ಅವ್ರದ್ದು ಒಂದು ಟ್ರೆಡಿಷನ್ ಇದೆ. 40 ವರ್ಷದಿಂದ ಯಾವಾಗಲೂ DC ಆಗಲಿ, ಕಮಿಷನರ್ ಪೊಲೀಸ್ ಆಗಲಿ ಅಥವಾ SP ಆಗಲಿ ಯಾವಾಗಲೂ ಬರ್ತಾ ಇದ್ರು, ಈ ಒಂದು ಪೂಜೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ರು. ಆ ಟ್ರೆಡಿಷನ್ ಬ್ರೇಕ್ ಆಗಬಾರ್ದು. ನಾವು ತಮ್ಮೆಲ್ಲರ ಜೋಡಿ ಈ ಹಬ್ಬ ಆಚರಣೆ ಮಾಡಬೇಕು ಅಂತ ಖುಷಿಯಿಂದ ಇಲ್ಲಿ ಬಂದಿದ್ದೀವಿ. ಭಾಳ ನನಗೆ ಸಂತಸ ಇದೆ. ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಸೌಭಾಗ್ಯ ಸಿಕ್ಕಿರೋದು, ನಿಮ್ಮೆಲ್ಲರದು ಪ್ರೀತಿಯ ಪಾತ್ರ ಆಗಿರೋದು ನನಗೆ ಭಾಳ ಹೆಮ್ಮೆ ಇದೆ. ಯಾವಾಗಲೂ ಜೀವನ ಪೂರ್ತಿ ನೆನಪಿರುತ್ತೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಿಂದಿನ 3 ದಿನದಿಂದ ಪೊಲೀಸ್ ಅವರು ಸ್ಪೆಷಲಿ ಭಾಳಷ್ಟು ಕಾರ್ಯ ಇತ್ತು. ಅವ್ರ ಜೊತೆಲೂ ಸಹಕರಿಸಿ ಇವತ್ತು ಬಹಳ ಒಂದು ಕೋಆಪರೇಟಿವ್ ವೇಯಲ್ಲಿ ತಾವೆಲ್ಲರೂ ನಮ್ಮ ಪ್ರೊಸೆಷನ್ ಎಲ್ಲ ಮಾಡಿಸಿ ವಿಸರ್ಜನಾ ಕಾರ್ಯ ಎಲ್ಲ ಮುಗಿಸಿ ಅವ್ರಿಗೇನು ನಾಳೆಯಿಂದ ಐ ಥಿಂಕ್ ಎಲ್ಲರೂ ಕಂಪಲ್ಸರಿ 1-2 ದಿವಸ ರಜಾ ತಗೊಳ್ತಾರೆ, ಭಾಳಷ್ಟು ಕೆಲಸ ಆಗಿದೆ ಅಂತ. ಅವ್ರಿಗೇನು ನೆಮ್ಮದಿ ಸಿಗಲಿ ನಾಳೆಯಿಂದ ಅಂತ ಹೇಳ್ತಾ, ತಮಗೆ ನಮ್ಮ ಕುಟುಂಬದವರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಮತ್ತು ಇವತ್ತಿನ ದಿನದ ಶುಭಾಶಯಗಳು ಕೋರುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪೊಲೀಸ್ ಕಮಿಷನರ್ ಆದಂಥ ಮಾನ್ಯ ಶರಣಪ್ಪನವರೇ, ನಮ್ಮ ಸಂಘಟನೆಯ ಮಹಾಮಂಡಳದ ಅಧ್ಯಕ್ಷರಾದಂಥ ಬಾಬುರಾವ್ ಜಾಗೀರ್ದಾರ್ ಅವರೇ, ಸುಭಾಷ್ ಜಾಧವ್ ಅವರೇ, ಮಾನ್ಯ ಶರಣಪ್ಪನವರೇ, ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಂಥ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳೇ, ಗಣೇಶ ಉತ್ಸವದ ಪ್ರೀತಿಯ ಪಾತ್ರದಂಥ ಎಲ್ಲ ಜನತೆಗೆ, ಪೊಲೀಸ್ ಅಧಿಕಾರಿ ಮತ್ತು ಉಳಿದಂಥ ಎಲ್ಲ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಬಹಳ ಮಹತ್ವದ ಒಂದು ದಿನ. ಇಟ್ ಇಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಇವತ್ತು 1948ರಲ್ಲಿ ಸೆಪ್ಟೆಂಬರ್ 17ಕ್ಕೆ ನಮಗೆ ನಿಜವಾದಂಥ ಸ್ವಾತಂತ್ರ್ಯ. 95ರಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿ ಸರ್ಕಾರದಿಂದ ಈ ದಿನಾಚರಣೆ ಮಾಡಬೇಕಂತ ಮಾಡಿದಾದ್ಮೇಲೆ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾಗ 2002ರಲ್ಲಿ ಸರ್ಕಾರನೇ ಆಚರಣೆ ಮಾಡಬೇಕಂತ ಮಾಡಿದ್ರು. ತದನಂತರ ಮಾನ್ಯ ಮುಖ್ಯಮಂತ್ರಿಗಳೇ ಅನೇಕ ಸಂದರ್ಭದಲ್ಲಿ ಬಂದು ಧ್ವಜಾರೋಹಣ ಕೂಡ ಮಾಡಿದ್ರು. ಇತ್ತೀಚೆಗೆ ಒಂದು 12 ವರ್ಷದಿಂದ ಅದೊಂದು ಪರಂಪರೆ ಆಗಿದೆ. ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದ ಮಹತ್ವದ ದಿನ ಅಂತ ಹೇಳಿ ಈ ದಿನಾಚರಣೆಗೆ ಇಲ್ಲೇ ಬಂದು ಧ್ವಜಾರೋಹಣ ಮಾಡ್ತಾರೆ. ಇವತ್ತು ಗಣೇಶ ವಿಸರ್ಜನೆಯ ದಿನ, 11ನೇ ದಿನ ವಿಸರ್ಜನೆ ನಾವೇನು ಮಾಡ್ತೀವಲ್ಲ, ಅದು ಕೋಇನ್ಸಿಡೆನ್ಸ್ ಇದೆ. ಇವತ್ತು ವಿಸರ್ಜನೆ ಕೂಡ ಮತ್ತು ಈ ಮಹಾನ್ ದಿನ ಕೂಡ ಈ ಸಂದರ್ಭದಲ್ಲಿ ನಮ್ಮ ಇಬ್ಬರು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಥಕಾಸಿದಾರೆ ಅಂತಂದ್ರೆ, ಇವತ್ತು ಒಂದೇ ಒಂದು ವಿಷಯ ಬಿಟ್ಟರೆ ಮಲ್ಕೊಂಡ್ಬಿಡ್ತಾರೆ ಅವರು. ಆ ಮಟ್ಟಿಗೆ ಅವರು ಕಳೆದ ಒಂದು 16 ದಿವಸದಿಂದ ಬಹಳ ಬೇಜಾರಾಗಿ ಬಹಳ ಟಯರ್ಡ್ ಆಗಿದ್ದಾರೆ. ಮುಖ್ಯಮಂತ್ರಿಗಳ ವ್ಯವಸ್ಥೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಏನ್ರೆ ಕೊಡುಗೆ ಕೊಡಬೇಕಂತ ಮುಖ್ಯಮಂತ್ರಿಗಳು ಬಂದು ಇಲ್ಲೇ ಬಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಪರಂಪರೆಯನ್ನ ಹಾಕಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಕ್ಷ ಯಾವುದೇ ಆಗಲಿ, ಆದ್ರೆ ಅಷ್ಟೇ ಅಭಿಮಾನದಲ್ಲಿ ಇಲ್ಲಿ ಬಂದು ಆ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಧ್ವಜಾರೋಹಣ ಮಾಡಿದ್ದಾರೆ. ಇವತ್ತು ಈ ಭಾಗದ ಅಭಿವೃದ್ಧಿ ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿ ಆಗ್ಬೇಕಂತ ಅನ್ನುವಂಥ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಇದು ಪರಿವರ್ತನೆ ಮಾಡಿ ಕಳೆದ 4 ವರ್ಷದಿಂದ ಯಡಿಯೂರಪ್ಪನವರು ಮಾಡಿದ್ದಾರೆ. ನನಗನ್ಸುತ್ತೆ ಇಂಥ ಒಂದು ಮಹಾತ್ಮ ದಿವಸದ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಕೂಡ ಒಳ್ಳೆ ರೀತಿಯಿಂದ ಆಗಲಿ. ತಮ್ಮೆಲ್ಲರಿಗೂ ಅವರಿಗೂ ಕೂಡ ಶುಭಾಶಯಗಳನ್ನ ಮತ್ತು ವಿಶೇಷವಾಗಿ ನಮ್ಮ ಅಧಿಕಾರಿಗಳು ನಿಜವಾಗಿ ಹೇಳಬೇಕಂದ್ರೆ ಬಹಳ ಒಳ್ಳೆ ಅಧಿಕಾರಿಗಳ ನಮಗೆ ಸಿಕ್ಕಿದ್ದಾರೆ. ಇವತ್ತು ಗುಲ್ಬರ್ಗಾದಲ್ಲಿ ಯಾವುದೂ ಕೋಮು ಗಲಭೆ ಇಲ್ಲ, ಎಲ್ಲ ರೀತಿಯಿಂದ ಶಾಂತಿಯುತವಾಗಿ ನಡೀತಾ ಇದೆ. ಇದರ ಶ್ರೇಯಸ್ಸು ಮತ್ತಾರಿಗೂ ಹೋಗಲ್ಲ. ಇದು ಜಿಲ್ಲಾಧಿಕಾರಿಗಳೇ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಅವ್ರ ತಂಡಕ್ಕೆ ಹೋಗ್ಬೇಕಂತ ಅವರಿಗೂ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾತಾಡುವಂಥ ಭಾಗ್ಯ ಈ ಒಂದು ವೇದಿಕೆ ಕೊಟ್ಟಿದೆ, ಅದಕ್ಕೆ ಧನ್ಯವಾದಗಳು. ಸುಮಾರು 40 ವರ್ಷದ ಈ ಮಹಾಮಂಡಳಿಯ ಏನು ಸತತವಾಗಿ ಬರ್ತಾ ಇದೆ, ಅದು ಈ ನಗರದಲ್ಲಿ ಶಾಂತಿಯನ್ನು, ಸಮಾನತೆಯನ್ನು
ಸಾಮರಸ್ಯವನ್ನು ಕಾಪಾಡುವಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿದೆ. ಅದರಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಪ್ರಮುಖವಾಗಿದೆ. ತಮ್ಮೆಲ್ಲರಿಗೂ ತಮ್ಮ ಕುಟುಂಬದವರಿಗೆಲ್ಲರಿಗೂ ಗಣೇಶ್ ಹಬ್ಬದ ಪೂರ್ವಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಅದಲ್ಲದೆ ಈ ದಿನ ಕಲ್ಯಾಣ ಕರ್ನಾಟಕ ದಿನ, ಎಲ್ಲರಿಗೂ ಕಲ್ಯಾಣ ಕರ್ನಾಟಕದ ಉತ್ಸವದ ಶುಭಾಶಯಗಳು ಕೂಡ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣೇಶೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.